ಬೀರಪ್ಪನ ಜಾತ್ರೆ ಆಗುತ್ತೆ ಸರ್ ನಮ್ಮ ಊರಾಗ ಮೇಲ್ಡಾರ್ಯಾಗ. ಅಲ್ಲಿದ್ದ ಜಾತ್ರೆ ಬಂದಿದ್ವಿ ಸರ, ಕೂಡಿದ್ರು, ಪ್ರಪೋಸ್ ಎಲ್ಲ ಮಾಡಿದ್ವಿ ಜಾತ್ರೆಗ. ಸೂಪರ್. ಆಮೇಲೆ ಜಾತ್ರೆ ಎಲ್ಲ ಮಾಡ್ಕೊಂಡ್ ಬಂದಿವಿ ಸರ. ಒಂದು ವಾಚ್ ಕೊಡ್ಸಿದ್ರು. ವಾಚ್? ಹೌದು ಸರ್. ವಾ ನೋಡ್ರಿ, ಭಯಂಕರ ದುಬಾರಿ ಇದನ್ನ ಕೊಡ್ಸಿರಿ. ಯಾವ್ದದು ವಾಚ್? ಜಾತ್ರೆ ಸಿಗತ್ತಲ್ರಿ ಸರ್, 100 ರೂಪಾಯಿ ವಾಚ್. ಭಾಳ ಸಸ್ತಾದಾಗೆ ಮಾಡ್ಬಿಟ್ಟಿಯ ಲವ್ ಮ್ಯಾರೇಜ್ ಇದ. ವಾಚ್ ಇನ್ನೂ ನಡೆಯಾಗಿದ್ದೇನೆ ಅದ. ಅವತ್ತಿನ ಗಳಿಗೆ ಇತ್ತಲ್ಲ, ಅಲ್ಲ ಎಲ್ಲರನ್ನೂ ಬಿಟ್ಟು ಈ ಒಂದು ಸಮಾಜನ ಎದುರಿಸಿ ಹೋಗ್ಬೇಕು ಅಂದಾಗ ಸರ್, ಆ ವಯಸ್ಸು ಹಂಗಿಲ್ಲ ಸರ್, ತಲೆಗೇನು ಬರಲ್ಲ, ಇವರೇ ಬೇಕು ಅನಿಸ್ತು. ಎಲ್ಲದು ಯಾರು ಕಾಣಲ್ಲ, ಫುಲ್ ಕತ್ಲೆ ಆಗಿರ್ತೈತಿ. ಫುಲ್ ಕತ್ಲೆ ಆಗ್ಬಿಟ್ಟಿರುತ್ತೆ. ತೊಂದರೆ ಆದ್ರೂ ಏನಾದ್ರೂ ಚೆನ್ನಾಗಿ ಇಬ್ಬರು ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ಜೀವನ ಅನ್ಸತ್ತೆ ಸರ್. ಏನ ಕಷ್ಟ ಬಂದ್ರೆ ಕೈ ಬಿಡಬಾರ್ದು. ನನಗೆ ಕಷ್ಟ ಐತಿ ಅಂದ್ ಕೈ ಬಿಟ್ಟು ಹೋಗ್ಬಾರ್ದು. ಕಷ್ಟ ಬಂದದ್ದು ಎದುರಿಸ್ಬೇಕು. ಎಷ್ಟೋ ಕಷ್ಟ ಬಂದ್ರು ಸರ್, ನಾವು ತಾಳಿದವನು ಬಾಳೆಹಣ್ಣು ಅಂತಂದು ಹಿರಿಯರು ಗಾದೆನ ಮಾಡ್ಯಾರ ಸರ್. ಸುಳ್ಳಲ್ಲ, ತಡಿಬೇಕು. ಕಷ್ಟ ಐತಿ ಅಂದ ಇದು ಮಾಡಿ ಊರ್ಲ ಹಾಕ್ಯಂದ ಎಣ್ಣೆ ಕುಡಿದೆ, ಆ ರೈಲ್ವೆ ಬಿದ್ದೆ ಅಂತವೆಲ್ಲ ಮಾಡಬಾರ್ದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಗೆಳೆಯರೇ, ಕಾಡಿ ಕುಕ್ಕಿಂಗ್ ಇನ್ನೊಂದು ಎಪಿಸೋಡ್ಗೆ ತಮಗೆ ಸ್ವಾಗತ. ನಮ್ಮ ಎದುರಿಗೆ ನಿಂತಿದ್ದಾರೆ, ಪರಿಚಯ ಮಾಡಿಸೋ ಅಗತ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಬೀರೇಶ್ ಅಂತ ಹೆಸರು. ಸಂಪ್ ಅನ್ನೋದ್ರಲ್ಲಿ ಸಂಪ್ ಸರ ಭಾರಿ ಫೇಮಸ್ ಇವ್ರು. ಸಂಪ್ ಅಂದ್ರೆ ನಮ್ಮ ಕಡೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಅಂದ್ರೆ ಏನಂತಾರಪ್ಪ ಸಂಪಿಗೆ? ಸಂಪ್ ಅಂದ್ರೆ ಸರ ಊಟ ಗೀಟ ಮಾಡಿ ನಾವೆಲ್ಲ ಚೆನ್ನಾಗಿದ್ದೆ ಅಂದ್ರೆ ಸಂಪ್ ಸರ, ಸಮೃದ್ಧಿ. ಹಾಂ ಸರ್, ಸಂಪ್ ಸರ. ನಮ್ಮ ಬೆಂಗಳೂರು ಕಡೆ ಮತ್ತೆ ಇದನ್ನ ಸಂಪು ಅಂದ್ರೆ ನಾವು ನೀರಿನ ಟ್ಯಾಂಕ್ ಮಾಡಿರ್ತೀವಲ್ಲ, ಅದಕ್ಕೆ ಸಂಪ್ ಅಂತ ಒಂದು ಕಡೆ ಅಂತಾರ. ನಮ್ಮ ಉತ್ತರ ಕರ್ನಾಟಕದ ಕಡೆ ಆ ಭಾಷೆನ ಬಳಸ್ತಾರ. ಇವತ್ತಿನ ಸ್ಪೆಷಲ್ ಎಗ್ ಮಸಾಲಾ ಕರಿ. ಜೋಳದ ರೊಟ್ಟಿ ಜೊತೆ ಒಡೆ ಕಚ್ಚಿದ್ರ ಸಂಪ ಇವತ್ತು ಫುಲ್ ಸಂಪ ಕೊಟ್ಟದನದಿ. ಏನಪ್ಪ ಮಂಜಪ್ಪ ಕಾಕ ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಬಿಸಿ ಬಿಸಿ ರಾಗಿ ಮುದ್ದೆ, ಅದ್ರ ಜೊತೆಗೆ ಗ್ರೀನ್ ಚಿಕನ್ ಮಸಾಲಾ. ಹಂಗಾರೆ ಸಂಪ್ ಇವತ್ತು ಸಂಪ. ಮೊದಲನೇ ಸಲ ಸಂಪ್ ಅಂತ ಬಳಸಿದಾಗ ಏನ್ ಅನಿಸ್ತು? ಸಂಪ ಅಂತ ಬಳಸ್ತ ಸರ. ಈಗ ನಮ್ಮ ಮೈಲಾರ ಜಾತ್ರೆ ಕತ್ ಸರ, ಈಗ ಅಲ್ಲೇ ಕೋಟಿ ಗಂಟ್ಲೆ ಜನ ಸೇರಿರ್ತಾರ ಸರ್. ಅಲ್ಲಿ ಸಂಪ ಆಯ್ತಲ್ಲೇ ಪರಕಂದ್ರ ಎಲ್ಲದು ಸಮೃದ್ಧಿ ಆಯ್ತಂತ, ಮಳೆ ಗಿಳಿ ಬೆಳೆ ಗಿಳಿ ಎಲ್ಲ ಚೆನ್ನಾಗೈತೆ ಅಂತ. ಹಂಗ ಸಂಪ್ ಅಂತಂದೇಳಿ ನಾವು ಒಂದು ಎಂತ ವರ್ಡ್ ಎಲ್ಲಿಂದ ತಗೊಂಡ್ರಿ ನೋಡ್ರಿ ಸರ್. ಭಾಳ ಖುಷಿ ಆಯ್ತು ನನಗೆ. ಅಂದ್ರೆ ಆಕ್ಚುಲಿ ನಾನು ಇದನ್ನ ಯೋಚನೆ ಮಾಡಲಿ. ಹೌದು, ಸಂಪಾತಲೆ ಪರಾಕ್ ಅಂತ ಕೊನೆಗೆ ಅದನ್ನ ಹೇಳ್ತಾರೆ. ಮಳೆ ಬರಲಿ ಅನ್ನೋದೊಂದು ಸಂಕೇತ ಅದು. ಅದನ್ನ ನೀವು ಆ ವರ್ಡ್ ತೆಗೆದು ಇಲ್ಲಿ ಬಳಸಿದಿರಿ. ಭಾಳ ಅದ್ಭುತವಾದ ಒಂದು ಮಾತದು. ಮೋಸ್ಟ್ಲಿ ಜನಕ್ಕೂ ಖುಷಿಯಾಗಿರುತ್ತೆ. ಯಾಕಂದ್ರೆ ಯಾವುದೇ ಒಂದು ಭಾಷೆ ಹಿಂದೆ ಅದರ ಅರ್ಥ ಇರುತ್ತೆ, ನಾವು ಅರ್ಥ ಮಾಡ್ಕೊಂಡ್ರೆ ಅಲ್ಲ. ಇದು ಭಾಳ ಚಂದ. ಹೇಳ್ರಿ, ನಿಮ್ಗೆ ಇನ್ನೂ ಕತೆ ಭಾಳ ಅದಾವ, ಕೇಳು. ಮನೆ ಒಳಗೆ ಹೋಗಿ ಮಾತಾಡೋಣ ಅಂತ. ಇದು ನಿಮ್ಮ ಮನಿ? ಹೌದು ಸರ್, ನಮ್ಮ ಮನಿ ಸರ್. ಎಷ್ಟು ವರ್ಷದಿಂದ ಇದು? ಈಗ ಒಂದು 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತಾ? ಹಾಂ ಸರ್. ಮೊದಲು ಮೊದಲು ಐತೆ ಸರ್, ಅಲ್ಲಿ ಹಳೆ ಮನೆ ಐತೆ ಸರ. ಅದನ್ನ ಕೆಡಿಯೋ ಸರ್, ಅದನ್ನ ಕೆಡಿದ್ಕ ಮತ್ತೆ ಬಂದು ಇಲ್ಲೇ ಒಂದು ಹೆರಿಕೆ ಹಾಕ್ಯಂದು ಸರ್, ಚಪ್ರ ಹಾಕೊಂಡಿದ್ದೀರಿ? ಹಾಂ ಸರ್. ಈಗ ಸದ್ಯಕ್ಕೆ ಈ ಮನೆಗೆ ಯಾರ್ಯಾರು ಇರ್ತೀರಿ? ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಅಪ್ಪ. ಈ ಮನೆಗೆ? ಹಾಂ ಸರ್. ಓಕೆ. ಹಾಂ, ಬರ್ರಿ. ಹಾಂ, ಮನೆ ತೋರಿಸೋದು ಮಂದಿಗೆ. ಹಾಂ, ಬರ್ರಿ ಸರ್. ಓಕೆ. ಹೋ ಇದ ಮನೆ? ಹೌದು ಸರ್. ಹಾಂ. ನೋಡ್ರಿ, ಈ ಮನೆಗೆ ಅವಳಿ ಜವಳಿ ಅಂತ 2 ಇದನ್ನ ಕಟ್ಟಿಬಿಟ್ರಿ. ಹೌದು ಸರ್. 2 ತೊಟ್ಲ. ಹೌದು ಸರ್. ನಿಮ್ಮ ಮನೆಗೆ 2 ತೊಟ್ಲ ತೂಗಿದಾಗ ಏನು ಅನಿಸ್ತ ನಿಮಗೆ? ಏನಿಲ್ಲ ಸರ್, 2 ತೊಟ್ಲು ತೂಗದ ಅದು ಆದಂತ ಖುಷಿನ ಬೇರೆ ಸರ್. ಅದು ಕೋಟಿ ಕೊಟ್ಟರು ಸಿಗಲ್ಲ ಸರ್. ಅದು ಕೋಟಿ ಕೊಟ್ಟರು ಸಿಗಂಗಿಲ್ಲ ಸರ್. ಅಲ್ಲ, ಸಿಗಲ್ಲ ಸರ್. ಏನು ನಿಜಕ್ಕೂ ಸಿಗಲ್ರಿ? ನಾನು ಅವ್ರಿಗೆ ವೀಕ್ಷಕರಿಗೆ ಮತ್ತೆ ಅರ್ಥ ಆಗ್ಲಿಲ್ಲ, ಹಂಚ್ಕೊಂಬಿಡೋಣ. ಆಕ್ಚುಲಿ ನಿಮ್ಗೆ ಮಕ್ಕಳೆಷ್ಟು? 4 ಮಂದಿ ಸರ್. 4 ಮಂದಿ? ಹಾಂ ಸರ್. ಹಾಂ. ಅಜಯ್, ವಿಜಯ್, ಆದ್ಯ, ನಯನ. ಅಜಯ್, ವಿಜಯ್, ಆದ್ಯ, ನಯನ. ಹೆಸರು ಚಂದದವಲ್ಲ, ಹೆಂಗೆ ಆಯ್ಕೆ ಮಾಡಿಟ್ರಿ ಇವನ್ನ? ಎಲ್ಲಿ ಸರ್, ಗುಡಿಯಾಗ ಕೇಳಿಸಿದ್ವಿ ಸರ್. ಹೆಸರು ಚೆನ್ನಾಗಿ ಬಂತು. ಹೆಸರು ಚಲೋ ಬಂತು ಅಲ್ಲ? ಓಕೆ. ಅವಳಿ ಜವಳಿ ಅಂತ ಕೇಳಿದೆ. ಹ್ಞೂ ಸರ್. ಹಾಂ, ಅವಳಿ ಜವಳಿ ಸರ್. ಎಲ್ಲ 4 ಮಕ್ಕಳು? ಇಲ್ಲ ಸರ್. ಹಾಂ, ಹೆಣ್ಮಕ್ಳು ಬಿಟ್ಟು ಸರ್, ಒಂದೊಂದು ವರ್ಷ ಬಿಟ್ಟು ಹಿರಿಯರು ಸರ್. ಅವ್ರು 1 ವರ್ಷ ಬಿಟ್ಟು ಆತು ಸರ್. ಲಾಸ್ಟ್ಗೆ ಒಂದು ಗಂಡು ಹುಡುಗ ಆಗ್ಲಿ ಅಂತ ಬಿಟ್ಟಿದ್ದು ಸರ್. ಅವಾಗ ಅವಳಿ ಜವಳಿ ಆದವು ಸರ್. ಅವಳಿ ಜವಳಿ. ಹಾಂ ಸರ್. ಹಾಂ, ಆ್ಯಕ್ಚುಲಿ. ಹಾಂ ಸರ್.
ಬರ್ರಿ ಒಳಗೆ ಬರ್ರಿ. ಮಳೆ ಶುರುವಾತ. ಮಳೆ ಶುರುವಾಯ್ತು ಸರ್. ನಿಮ್ಮೂರು ಭಾಳ ಅದೃಷ್ಟ ಮಾಡೈತಿ. ನಾನು ನಿನ್ನಿಂದ ನೋಡಕತ್ತಿದ್ದೀನಿ. ನೀವು ಬಂದ್ ಕಡೆಗೆಲ್ಲ ಮಳೆನ ಐತಿ ಸರ್. ಅಲ್ಲ ಮಾರ್ಯ, ಮಳೆ ಇರೋ ಕಡೆ ನಾವು ಬಂದಿವಿ. ನಮ್ಮ ಪುಣ್ಯ ನಿಮ್ಮೂರಿಗೆ ಬಂದಿದ್ದ. ಈ ತಗಡ್ನ್ಯಾಗ ಇನ್ನೂ ಜೋರ್ ಕೇಳಿಸುತ್ತದ. ಹ್ಞೂ ಸರ್ ಕೇಳಿಸ. ಅಲ್ಲ ಹ್ಞೂ ಸರ್. ಈ ಎಪಿಸೋಡನ್ನ ನಿಮ್ಮ ಮಿಸ್ಸಸ್ ಜೊತೆಗೆ ಮಾಡೋಣ. ಎಲ್ಲಿ ಹೋಗ್ಯಾರ ಅವರು? ಹೊಲಕ್ಕೆ ಹೋಗಿದ್ದಾರೆ ಸರ್. ಹೊಲಕ್ಕೆ ಹೋಗ್ಯಾರ. ಏನು ಮಾಡಕ್ಕೆ? ನಾಟಿ ಕಳೆ ಇದನ್ನ ಭತ್ತ ನಾಟಿ ಮಾಡಕ್ಕೆ ಹೋಗ್ಯಾರ. ಭತ್ತ ನಾಟಿ ಮಾಡಕ್ಕೆ ಹೋಗ್ಯಾರ. ಹಾಂ ಸರ್. ಗೆಳೆಯರೆ, ಭತ್ತ ನಾಟಿ ಮಾಡಕ್ಕೆ ಹೋಗೋಣ, ಅಲ್ಲಿಗೆ ಹೋಗೋಣ. ಹ್ಞೂ ಸರ್. ಅವ್ರನ್ನೂ ಭೇಟಿ ಮಾಡಿಸು, ಅಲ್ಲಿ ಮಾತಾಡ್ತೀವಿ. ನೀವು ಲವ್ ಎಪಿಸೋಡ್ ಇನ್ನೂ ಭಾಳ ಅದಾವ, ಮಾತಾಡೋ ನಾವು. ಈ ಭತ್ತದ ನಾಟಿ ಮಾಡಕತ್ತಿರಲ್ಲ. ಹಾಂ ಸರ್. ಹಿಂಗ ನೀವು ನಾಟಿ ಮಾಡಿದ್ದು ಬದುಕನ್ನ, ಹೌದಾ? ಹಾಂ ಸರ್. ಆಮೇಲೆ ಅದು ದೊಡ್ಡದಾಗಿ ಫಲ ಕೊಟ್ಟೈತಿ. ಹೌದು ಸರ್. ಹೌದಲ್ರಿ? ಮತ್ತು ಇದಕ್ಕೆ ನಿಮ್ಮ ಬದುಕಿನ ಬುತ್ತಿ ಕಟ್ಟಿರಲ್ಲ, ಅದಕ್ಕೆ ಭಾಳ ಸಾಮ್ಯತೆ ಐತಿ. ಈ ತಾಯಂದ್ರಿಗೆಲ್ಲ ಭಾಳ ಪವಿತ್ರವಾದ ಕೆಲಸ ಅಂತೆ ಭತ್ತಿ ನಾಟ ಮಾಡೋದು. ಹೌದು ಸರ್. ಹೌದಲ್ಲ? ಹ್ಞೂ ಸರ್. ಎಲ್ಲಿ ಅದಪ್ಪ ನಿಮ್ಮ ಮನೆಯವ್ರು? ನೋಡ್ರಿ. ನಮಸ್ಕಾರಮ್ಮ. ನಮಸ್ತೆ. ನೋಡ್ರಿ, ನಿಮ್ಮ ಯಜಮಾನ ನಿಮ್ಮನ್ನು ನೋಡಾಕ ಅವ್ನಿಗೆ 2 ತಾಸನು ಬಿಟ್ಟಿರ್ಲಾರ ಓಡಿ ಬಂದ್ಬಿಟ್ಟ. ನಾವು ಬರ್ತೀವಿ ನಡಿಯಪ್ಪ, ಪರಿಚಯ ಮಾಡಿಸು ಅಂತ ಬಂದೀವಿ. ಇಲ್ಲಿ ನೋಡ್ರಿ, ಅಕ್ಕರೆಲ್ಲ ನಗ್ತಾರೆ ಇವರು. ಹಾಂ, ಹೌದನ್ರಿ? ಬರ್ರಿ ಬಾ. ಹಾಂ, ನಾ ಭತ್ತದ ನಾಟಿ ನೋಡಿರ್ಲಿಲ್ಲ, ಖುಷಿ ಆಯ್ತು ನಿಮ್ಮನ್ನು ಇವತ್ತು ನೋಡಿ. ಹಾಂ, ಹೌದ್ರಾ? ಹಾಂ, ಓಕೆ. ನಮಸ್ಕಾರ ರೀ. ಹೆಂಗೆ ಆರಾಮದಿರಿ? ಹಾಂ ಹಾಂ. ಯಜಮಾನ್ರು ನಿಮ್ಮ ಬಗ್ಗೆ ಹೇಳ್ತಿದ್ರು, ಅದಕ್ಕೆ ಅವ್ರನ್ನ ಕೇಳೋದು ನಡ್ರಿಪ್ಪ ಅಂತ ಓಡಿ ಬಂದ್ವಿ. ಈ ಮೈಕ್ ಹಾಕ್ರಿಪ್ಪ, ಇಬ್ಬರು ಅತ್ಲಾಗ ಹೋಗ್ರಿ ನೀವು ಜೋಡಿ. ಹಾಂ, ಮೈಕ್ ಅವ್ರಿಗೆ ಹಾಕು, ಗೊತ್ತಾಯ್ತು ನಂಗೆ. ಗಟ್ಟಿಗೆ ಹಾಕಿದ್ಯಪ್ಪ? ಹಾಂ, ಅತ್ಲಾಗ ಹೋಗ್ರಿ. ಜೊತೆಗೆ ನಿಂತ್ಕೊಳ್ರಿ. ಹಾಂ, ನೀವು ಇಲ್ಲಿ. ಹಾಂ, ಇತ್ಲಾಗ್ರಿ. ಹಾಂ ಹಾಂ ಹಾಂ. ನನಗೆ ಮೊದಲು ನಿಮ್ಮ ಲವ್ ಕಹಾನಿ ಹೇಳ್ಬಿಡ್ರಿ, ಹೆಂಗಂತೇಳಿ ಕೇಳಕ್ಕೆ ಕೂತವಲ್ಲ ನಿಮ್ಮ ಬಾಯಲ್ಲಿ. ನನಗೆ ಏನು ಹೇಳ್ಬೇಕ್ರಿ ಸರ್? ಏನೀಗ ಈಗೆಲ್ಲ ಮಕ್ಕಳಾಗ್ಯಾವ, ಮರಿ ಆಗ್ಯಾವ, ಹಳೇದು ಕೇಳಿದ್ರೆ ಏನು ಹೇಳಿ ಅಂತಾರ. ಅದೇ ಸರ್, ಮತ್ತೆ ಹಾಲಿಗೆ 4 ಮಕ್ಕಳಾಗ್ಯಾವಲ್ರಿ, ಮತ್ತೇನು ಲವ್ ಕೇಳೋದು ಅಂತ. ಇಲ್ಲ, ಪುಣ್ಯವಂತರ ಯಾಕೆ ಅಂತ ಹೇಳ್ತೀನಿ ನಾನು. ಈಗ ಬಿಡ್ರಿ, ಈಗ ಫೇಮಸ್ ಆಗಿಬಿಟ್ರಿ, ಎಲ್ಲರಿಗೆ ಗೊತ್ತದಾರ, ಎಲ್ಲ ಆತ. ಅವಾಗ ಹೆಂಗಿದ್ರಿ ಇವರು? ಅವಾಗ ಏನು ಅನ್ಕೊಂಡ್ರಿ ನೀವು? ಯಾಕೆ ಇವ್ರನ್ನ ಮದುವೆ ಆಗ್ಬೇಕಂತ ಅನಿಸ್ತು ನಿಮ್ಗೆ? ಹಂಗೇನಿಲ್ಲ ಸರ್, ಅವರು ಮೀನು ಬೇಟೆಗೆ ಹೋಗ್ತಾರೆ ಸರ್. ಮೀನು ಹಿಡಿಯಕ್ಕೆ ಹೋಗ್ತಾರೆ ಹೊಳಿಗೆ ರೀ. ಹಾಂ, ಅದೇ ಕಸುಬ್ರಿ ಅವ್ರದ್ದು. ಆಮೇಲೆ ಇವ್ರ ಮದುವೆ ಆಗಿ ಮೇಲೆ ಅದನ್ನ ಮಾಡ್ಕೊಂತ ಬಂದಾರ್ರಿ. ಆಮೇಲೆ ಇವ್ರನ್ನ ಶಿವರಾಜ್ ನಮಗೆ ಮಾವ ಆಗ್ಬೇಕ್ರಿ. ಅವರು ಮತ್ತೆ ಹಿಂಗೆ ಗುಂಪು ಕಟ್ಕೊಂಡು ಮಾಡನ್ರಿ ಅಂತಂದು ಕರ್ಕೊಂಡು ಮಾಡಿದ್ರು ಸರ್. ಅಲ್ಲಿದ್ದ ಚೆನ್ನಾಗಿ ಮಾಡಿದಾರೆ ಸರ್. ಅವ್ರಿಗೂ ಒಂದು ವ್ಯಾಲ್ಯೂ ಇದೆ, ನಮಗೂ ಇದೆ. ಅಂದರೆ ಅವ್ರಿಗೆ ವೈಫ್ ಅನ್ನು ಕಲಿಸ್ಕೊಂತೀವಲ್ಲ, ನಮಗೂ ವ್ಯಾಲ್ಯೂ ಇದೆ ಸರ್. ಹೇಳಕ್ಕೆ ಖುಷಿ ಆಗುತ್ತೆ ಸರ್. ಹಾಂ, ನಮ್ಮ ಮನೆಯವ್ರು ಈ ಸ್ಥಾನದಾಗ ಅದ ಅನ್ನೋದು ನಮಗೆ ಖುಷಿ ಸರ್. ಹೌದು ಸರ್. ಹಂಗ ಅಲ್ವಾ? ಈಗ ಮೊದಲು ಭೇಟಿ ಆಗಿದ್ದು ಯಾರು ಇದ್ರಾಗ? ಅವರೇ ಸರ್. ಹೌದಾ? ಹಾಂ. ಏನು ಅನ್ನಿಸ್ತು ಅವಾಗ? ಇನ್ನು ನೀವು ಎಷ್ಟು ವಯಸ್ಸು ನಿಮ್ಗೆ ಅವಾಗ? 17 ವರ್ಷ ಸರ್. 17 ವರ್ಷ.
ಇನ್ನೂ 17 ವರ್ಷ. ಹ್ಞೂ ಸರ್. ಹಾಂ, ಅವ್ರಿಗೆ ಪ್ರಪೋಸ್ ಆದಾಗ 20 ವರ್ಷನಾ? ಹೌದು ಸರ್. ಹಾಂ, ಏನು ಅನಿಸ್ತು ಮೊದಲು ಪ್ರಪೋಸ್ ಮಾಡಿದಾಗ? ಏನು ಅನ್ನಿಸ್ತು ಅಂದರೆ ಅವ್ರನ್ನೇ ಮದುವೆ ಆಗ್ಬೇಕು, ಅವ್ರ ಜೊತೆಗೆ ಚೆನ್ನಾಗಿರ್ಬೇಕು ಅಂತ ಅನ್ನಿಸ್ತು ಸರ್. ಶಿವರಾತ್ರಿ ಇತ್ತು ಸರ. ಶಿವರಾತ್ರಿ? ಹೌದು ಸರ. ಹಾಂ, ಬೀರಪ್ಪನ ಜಾತ್ರೆ ಆಗುತ್ತೆ ಸರ ನಮ್ಮ ಊರಾಗ ಮೇಲ್ಡಾರ್ಯಾಗ. ಅಲ್ಲಿದ್ದ ಜಾತ್ರೆ ಬಂದಿದ್ವಿ ಸರ, ಕೂಡಿದ್ರು, ಪ್ರಪೋಸ್ ಎಲ್ಲ ಮಾಡಿದ್ವಿ ಜಾತ್ರೆಗ. ಸೂಪರ್. ಹಾಂ, ಆಮೇಲೆ ಜಾತ್ರೆ ಎಲ್ಲ ಮಾಡ್ಕೊಂಡ್ ಬಂದಿವಿ ಸರ. ಒಂದು ವಾಚ್ ಕೊಡ್ಸಿದ್ರು. ವಾಚ್? ಹೌದು ಸರ. ವಾ, ನೋಡ್ರಿ, ಭಯಂಕರ ದುಬಾರಿ ಇದನ್ನ ಕೊಡ್ಸಿರಿ. ಯಾವ್ದದು ವಾಚ್? ಜಾತ್ರೆ ಸಿಗತ್ತಲ್ರಿ ಸರ್, 100 ರೂಪಾಯಿ ವಾಚ್. ಏ, ಭಾಳ ಸಸ್ತಾದಾಗೆ ಮಾಡ್ಬಿಟ್ಟಿಯ ಲವ್ ಮ್ಯಾರೇಜ್ ಇದ. ವಾಚ್ ಇನ್ನೂ ನಡೆಯಾಗತೈತೇನ ಅದ? ಹೋಗೈತ್ರಿ ಸರ್ ಅದು. ಹಾಂ, ಏಯ್, ಇದನ್ನ ಹೇಳಿದ್ರ ಅವರು ಏನು ಎಷ್ಟು ಸಾವಿರ ವಾಚ್ ಅಂತ ಹೇಳಿದಪ್ಪ? ತಂದ್ಕೊಟ್ರು ಸರ. ಆಮೇಲೆ ಜೀವನ ನಡೆಯಾಕತೈತಿ. ಅದ್ಭುತ ಹೇಳಿದ್ರು ಸಾಹೇಬ್ರು. ನಮ್ಮ ಮಾವಾರಿ ಅವ್ರೆ. ನೋಡ್ರಿ, ನಮ್ಮ ಅಣ್ಣ ಸರ್. ಆಮೇಲೆ ಯುಗಾದಿ ಬಂತು ಸರ. ಯುಗಾದಿಯಾಗ ಬಂದ್ವಿ, ಹೋಗಿ ಮೈಲಾರಲಿಂಗೇಶ್ವರ ದೇವಸ್ಥಾನದಾಗ ಮದುವೆ ಆದ್ವಿ. ಅಲ್ಲಿದ್ದ ನಮ್ಮ ಜೀವನ ಹಂಗೆ ಸಾಕ್ತು ಸರ್. ಅಲ್ವಾ? ಈಗ ಓಡ್ ಹೋಗಿ ಮದುವೆ ಆಗ್ಯಾರ ಅಂತ ಹೇಳ್ತಿದ್ರು. ಹೆಂಗ ಅದು ಆ ಧೈರ್ಯ ಎಲ್ಲಿಂದ ಬಂತು ನಿಮ್ಗೆ ಆ ವಯಸ್ಸಿನಾಗ ಅಂತ? ಅಂದ್ರೆ ಸರ ಧೈರ್ಯ ಬಂತ್ರಿ ಸರ. ಇವ್ರನ್ನೇ ಮದುವೆ ಆಗ್ಬೇಕನ್ನ ಛಲ ಇತ್ತಲ್ಲ, ಅದೇ. ಅಂದ್ರೆ ಮನೆಯಾಗ ಬೇರೆ ಏನು ಟ್ರೈ ಮಾಡತ್ತಿದ್ರ? ಹ್ಞೂ ಸರ್, ನಮ್ಮ ಮಾವಾರಿದ್ರು ಸರ. ನಮ್ಮ ಮಾವರ್ನೇ ಮದುವೆ ಆಗ್ಬೇಕಂತ ಹೇಳಿದ್ರು ಸರ. ಹಂಗಾಗಿ ನಮ್ಗೆ ಇಷ್ಟ ಇರ್ಲಿಲ್ಲ, ಹಂಗಾಗಿ ಇವ್ರು ಕೊಟ್ಟಾಗ ಬಂದ್ವಿ ಎಲ್ಲಾರನ್ನು ಬಿಟ್ಟು. ಹ್ಞೂ ಸರ್, ಈಗೆಲ್ಲ ಚೆನ್ನಾಗಿದೆ ಸರ್. ಅಲ್ಲ, ಈಗಿದೆಯಪ್ಪ, ಅವತ್ತಿನ ಗಳಿಗೆ ಇತ್ತಲ್ಲ, ಅಲ್ಲ ಎಲ್ಲಾರನ್ನು ಬಿಟ್ಟು ಈ ಒಂದು ಸಮಾಜನ ಎದುರಿಸಿ ಹೋಗ್ಬೇಕು ಅಂದಾಗ ಸರ್, ಆ ವಯಸ್ಸು ಹಂಗಿಲ್ಲ ಸರ್. ತಲೆಗೇನು ಬರಲ್ಲ, ಇವರೇ ಬೇಕು ಅನಿಸ್ತು. ಎಲ್ಲದು ಯಾರು ಕಾಣಲ್ಲ, ಯಾರು ಕಾಣಲ್ಲ, ಫುಲ್ ಕತ್ಲೆ ಆಗಿರ್ತೈತಿ. ಫುಲ್ ಕತ್ಲೆ ಆಗ್ಬಿಟ್ಟಿರುತ್ತೆ. ಏನೋ ಸರ್, ಈಗ ಜೀವನ ನಡೀತೈತಿ, ಚೆನ್ನಾಗಿದೆ. ಇವ್ರದ್ದು ವ್ಯಾಲ್ಯೂ ಚೆನ್ನಾಗಿದೆ. ಇವರು ವೈಫ್ ಅನ್ನ ಹೇಳ್ಕೊಳಕ್ಕೆ ನಮಗೆ ಚೆನ್ನಾಗಿದೆ, ಖುಷಿ ಆಗುತ್ತೆ. ತುಂಬಾ ಜನ ಈ ಥರದ್ದು ಬೇಕಾದಷ್ಟು ಘಟನೆಗಳು ನಡೆದಿರುತ್ತೆ. ಲವ್ ಮಾಡಿರ್ತಾರೆ, ಹೋಗ್ತಾರೆ, ಮದುವೆ ಆಗ್ತಾರೆ. ಒಂದಿಷ್ಟು ಬರೀ ಒಳ್ಳೇದನ್ನೇ ಅಲ್ಲ, ಏನು ನಿಜಕ್ಕೂ ಹೆಂಗೆ ಫೇಸ್ ಮಾಡಿದ್ರಿ ಅದನ್ನು? ಎಷ್ಟು ಮನಸ್ಸು ಗಟ್ಟಿಯಾಗಿರ್ಬೇಕು. ಯಾಕಂದರೆ ಇವತ್ತು ಡಿಸಿಷನ್ ತೊಗೊಂಡಿದ್ದು ಮಧ್ಯಾಹ್ನಕ್ಕೆ ಹೋಗ್ಬಿಡುತ್ತೆ, ಆಮೇಲೆ ಭಯ ಬಂದ್ಬಿಡುತ್ತೆ, ಆಮೇಲೆ ಲಾಸ್ಟಿಗೆ ಇನ್ನೇನೋ ಆಗ್ಬಿಡುತ್ತೆ. ಹೇಗೆ ಅದನ್ನು ಇಬ್ಬರು ಕುತ್ಕೊಂಡು ಮಾತಾಡಿದ್ರ? ಅಂದ್ರೆ ಸರ್, ಅವರು ಕಷ್ಟದಾಗ ನಾವು ಭಾಗಿಯಾಗಬೇಕು, ನಮ್ಮ ಕಷ್ಟದಾಗ ಅವರು ಭಾಗಿಯಾದ್ರು ಸರ್. ಹಂಗಾಗಿ ಫುಲ್ ನಂಬಿಕೆ ಇದ್ದ ಜೀವನ ಮಾಡ್ಕೊಂಬಂದಿವಿ ಸರ್. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಸರ್. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ. ನಾವಿಬ್ರು ಜೊತೆಗಿದ್ರೆ ಏನಾದ್ರು ಮುಂದೆ ಅಲ್ಲ ಸರ್. 4 ಮಕ್ಕಳು ಆದ್ಮೇಲೆ ಮಕ್ಕಳಾದ್ಮೇಲೆ ಅದನ್ನ ಆ ಸಿಚುವೇಶನ್ ಅಂದ್ರೆ ಇನ್ನು ಸಣ್ಣ ವಯಸ್ಸು, ಏನೋ ಡಿಸಿಷನ್ ತಗೊಳ್ಳೋದಾದಂಥ ವಯಸ್ಸು. ನೀವು ಹೇಳಿದ್ರಲ್ಲ, ಹಂಗೆ ಕಾಣಿಸ್ತಾ ಇರುತ್ತೆ. ಏನು ಇಬ್ರು ಸೇರಿ ಏನಾದರೂ ಮಾತಾಡ್ಕೊಂಡ್ರ ಹೆಂಗೆ ಏನು ಅಂತ? ಅದೇ, ಮದುವೆಗನ ಚೆನ್ನಾಗಿರೋಣ, ಲೈಫ್ ಎಂಜಾಯ್ ಮಾಡೋಣ, ಆಮೇಲೆ ಮಕ್ಕಳಾದ್ಮೇಲೆ ಮತ್ತೆ ಮುಂದೆ ಏನರ ಮಾಡೋಣ ಅಂತಂದು ಅದೇ ಸರ್. ಒಂದು ಮಗು ಆಯ್ತು ಸರ್, 4 ಮಕ್ಕಳು ನಮಗೆ. 2 ಹೆಣ್ಣು 2 ಅವಳಿ ಜವಳಿ ಟ್ಯೂನ್ಸ್ ಇದಾವೆ, 2 ಗಂಡು ಮಕ್ಕಳು. ಆಮೇಲೆ ಇವರು ಅಣ್ಣರು ಸೇರಿ ಎಲ್ಲ ಅಡುಗೆ ಮಾಡಕತ್ತಾರ ಸರ್, ಕುಕ್ಕಿಂಗ್ ಇದ್ದ. ಹಂಗೆ ಸ್ವಲ್ಪ ಬೆಳ್ತಾ ಇದ್ದೆ, ಅಲ್ಲಿದ್ದ ಚೆನ್ನಾಗಾಯ್ತು ಸರ್ ಒಂದು ಲೈಫು. ಓಕೆ. ಆಮೇಲೆ ಎಲ್ಲ ಸರಿ ಹೋಗ್ಬಿಡ್ತು ಅಂದ್ರೆ ಯಾವಾಗ ಹೆಂಗೆ? ಏನು ಮೊದಲನೇ ಮಗು ಆದಾಗ ಎಲ್ಲರೂ ಬಂದ್ರ ಅಥವಾ ಏನು ಮಾಡಿದ್ರು? ಇಲ್ಲ ಸರ್, ನೀನು ಮಗು ಆಗಿರ್ಲಿಲ್ಲ ಸರ್, ಪ್ರೆಗ್ನೆಂಟ್ ಇದ್ವಿ ನಾವು. ಅಲ್ಲಿದ್ದನ ಎಲ್ಲ ಸರಿ, ಅಲ್ಲಿದ್ದನ ಚೆನ್ನಾಗಾಯ್ತು ಸರ್. ಈ ಅಳಿಯನ್ ನೋಡಿ ಖುಷಿನೂ ಆಗೋಣ, ಫುಲ್ ಖುಷಿಯಾಗಿ. ಅಳಿಯರ್ ಹೆಂಗೆ ಯಾವಾಗ್ಲೂ ಹಿಂಗೆ ನಮ್ಮ ಎಲ್ಲ. ಈ ಒಂದು 64 ವಿದ್ಯೆ ಅದು ಅಂತ ಏನೇನು ಮಾಡ್ರಿ ಇವರು? ನಾವು ಅಣ್ಣರ ಹಂಗೆ ಅಂತಾರ ಬಿಡ್ರಿ ಸರ್, ನಕಲಿ ಮಾಡ್ತಾರ ಅವ್ರು. ನಕಲಿ ಮಾಡ್ತಾರ, ಕಾಮಿಡಿ ಸರ್. ಇನ್ನೂ ಜಾಸ್ತಿ ಅದಾವ ಇವ್ರ ಹತ್ರ. ಇದೆ ಸರ್, 64 ಇಲ್ಲ ಅಲ್ಲ, ಜಾಸ್ತಿನೇ, 100ಕ್ಕೆ 100 ಅದಾವ. ಓಕೆ. ಒಂದು ಈಗ ಮನೆಗೆ ಹೋಗಿ ಮನೆ ನೋಡ್ಕೊಂಡು ಬರ್ತಾ ಇದ್ದೆ, ಒಂದು ಪುಟ್ಟ ಮನೆಯಲ್ಲಿ ನಿಮ್ಮ ಸಂಸಾರ ನಡೆಯುತ್ತೆ. ಇನ್ನು ಹೊಸದಾಗಿ ಏನೇನೋ ಕನಸುಗಳು ಅದು ಇದೆ ಸರ್. ಕನಸು ಭಾಳ ಇದೆ ಸರ್. ಮನೆ ಕಟ್ಟಬೇಕು, ನನ್ನ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡಿಸ್ಬೇಕು, ಮುಂದೆ ಏನೋ ನಾ ಚೆನ್ನಾಗಾಗಬೇಕು ಅಂತ ಇದೆ ಸರ್ ತಲೆಯಾಗ. ಮಾಡ್ತೀವಿ ಸರ್, ಬಿಡಲ್ಲ, ಮಾಡ್ತೀವಿ ಸರ್, ಮಾಡ್ತೀವಿ. ಮಾಡೋಂಥ ಧೈರ್ಯ ಇದೆ ಸರ್, ಅವ್ರಿಗೆ ಇದೆ. ಇಬ್ಬರು ಶೇರ್ ಮಾಡ್ತೀವಿ. ಓಕೆ. ಈ ಒಂದು ಹೆಸರು ಬರೋದಕ್ಕೆ, ಒಂದೇನೋ ಎಲ್ಲರೂ ಗುರ್ತು ಹಿಡಿಯೋದಕ್ಕೆ ಸುಮಾರು ವರ್ಷ ಕಾತಿತ್ತು. ಆಯ್ತು ಸರ್. ಹೌದು ಅಲ್ವಾ? ಈಗ ನಿಮ್ಮ ಯಜಮಾನರು ನಿಮ್ಮ ಮನೆಯವ್ರಿಗೆ ಪರಿಚಯ, ಇಡೀ ಊರಿಗೆ ಪರಿಚಯ, ರಾಜ್ಯಕ್ಕೆ ಪರಿಚಯ, ದೇಶಕ್ಕೆ ಪರಿಚಯ, ಎಲ್ಲಿ ಹೋದ್ರು ಸೆಲ್ಫಿ ತಗೊಂತಾರೆ. ಅದೇ ತಗೊಂತಾರೆ ಸರ್. ಏನ್ ಅನ್ಸುತ್ತೆ ಈಗಳಿಗೆ ನಿಮ್ಗೆ? ಸರ್, ನಾವು
ಫಸ್ಟ್ ನೋಡಿದ್ದಿಲ್ಲ ಸರ್. ಇವ್ರಿಗೆ ಕಣ್ಣು ಆರಾಮಿದ್ದಿಲ್ಲ, ಕಣ್ಣು ಇದು ಕಟ್ಟಿಗೆ ಹೊಡಕ್ ಹೋಗಿ ನೋವಾಗಿತ್ತು ಸರ್. ಕುಲಕರ್ಣಿ ಹಾಸ್ಪಿಟ್ಲ್ ಅಂದಿದೆ ಸರ್, ರಾಣೆಬೆನ್ನೂರಾಗ ಹೋಗಿದ್ವಿ ಸರ್. ಅಲ್ಲಿ ಹೋದ್ಲೆ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆಮೇಲೆ ಕ್ಯಾಶು ತಗರ್ಲಿಲ್ಲ. ನಾವು ನಿನ್ನ ಫ್ಯಾನ್ ಒಂದು ಅವರು ಡಾಕ್ಟರ್ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ಸರ್. ಅಲ್ಲೇ ಖುಷಿ ಆಯ್ತು ಸರ್, ನಮ್ಮ ಮನೆಯವ್ರು ಇಷ್ಟು ವ್ಯಾಲ್ಯೂ ಇದೆಯಲ್ಲ, ಅವ್ರ ಜೊತೆಗೆ ನಾವು ಹೋದ್ವಿ, ನಮಗೆ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತ ಖುಷಿ ಅನ್ನಿಸ್ತು ಸರ್. ಆಮೇಲೆ ಅಮೌಂಟ್ ತಗರ್ಲಿಲ್ಲ ಸರ್, ಅವರು ಬರೀ 30 ಎಷ್ಟೋ ತಗೊಂಡ್ರು ಸರ್. ಅಲ್ಲಿಗೆ ಖುಷಿ ಆಯ್ತು ಸರ್, ಚೆನ್ನಾಗಿದೆ ನಮ್ಮ ಜೀವನ. ಎಲ್ಲ ಹೋದ್ರೂ ಗುರ್ತು ಹಿಡಿತಾರೆ, ಮಾತಾಡ್ತಾರೆ, ಸೆಲ್ಫಿ ತಗೊಂತಾರೆ, ಖುಷಿ ಅನಿಸ್ತೈತೆ ಸರ್. ಸರ್ ಓಕೆ, ನಿಮ್ಮ ಮನೆಗೆ ಏನಂದ್ರೆ ಸರ್ ನಿಮ್ಮ ತಂದೆ ತಾಯಿ ನನ್ನ ಹಳೆಯ ಕಿಲಾಡಿ ಕುಕಿಂಗ್ ಮಾಡ್ತಾನೆ ಅಂದ್ ಅಲ್ಲಿ ಎಲ್ಲ ಹೇಳ್ಕೊಂತ ಅಡ್ಡಾಡ್ತಾರೆ ಸರ್. ಆಮೇಲೆ ಅವ್ರು ಹೊಂಟೆ ಅಂದ್ರೆ ನಿನ್ನ ಹಳೆ ಹಿಂಗಂತಲ್ಲ, ಚೆನ್ನಾಗಿದಾನಲ್ಲ, ಹಳೆ ಚೆನ್ನಾಗದಾರಲ್ಲ ಅಂತ ಹೇಳ್ತಾರೆ ಸರ್. ಅವ್ರಿಗೆ ಖುಷಿ ಅನಿಸುತ್ತೆ ಸರ್. ಹಳೆಯ ಕಿಲಾಡಿ ಕುಕಿಂಗ್ ಮಾಡ್ತಾರೆ, ಅಡಿಗೆ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಖುಷಿ ಅನಿಸುತ್ತಲ್ಲ ಸರ್. ಹೆಣ್ಮಕ್ಳು ಅಂದ್ಮೇಲೆ ಖುಷಿನೂ ಇರ್ತಾರೆ, ಖುಷಿ ಅನಿಸುತ್ತೆ ಸರ್. ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಚರ್ಬಿ ಮಟನ್ ಬಿರಿಯಾನಿ. ಹಂಗಾರೆ ಸಂಪು ಇವತ್ತು ಸಂಪ. ಸರ್ ಲೈಫ್ ಚೆನ್ನಾಗಿದೆ ಸರ್, ಹೀಗೆ ಇರ್ಲಿ ಅಂತ ದೇವ್ರಿಗೆ ಬೇಡ್ಕತ್ತೆ ಸರ್. ಆಯ್ತಮ್ಮ, ಅದು ಖುಷಿ ಆಗುತ್ತೆ. ಯಾಕಂತಂದ್ರೆ ಇನ್ನು ಚಿಕ್ಕ ವಯಸ್ಸು, ಅದೇ ಸರ್, ಇಷ್ಟೆಲ್ಲ ಪ್ರಪಂಚ ತಿಳ್ಕೊಂಡಿದ್ದೀರಿ, ಅದು ಬಹಳ ಖುಷಿ. ನೀವು ಮನೇನು ಮ್ಯಾನೇಜ್ ಮಾಡಿಕೊಂಡು ಯಜಮಾನ್ರನ್ನ ಮ್ಯಾನೇಜ್ ಮಾಡಿ ಇಲ್ಲಿ ಕೆಲ್ಸಕ್ಕೆ ಬರ್ತೀರಿ, ದಿವಸ ಬರ್ತೀರಿ ಸರ್? ಬೆಳಗ್ಗೆ 6ಕ್ಕೆ ಬರ್ತೀವಿ ಸರ್ ನಾವು. ನೈಟ್ ಎಲ್ಲ ಅಡುಗೆ ಮಾಡಿಟ್ಟಿರ್ತೀವಿ ಸರ್. ನಮ್ಮ ಮಾವಾರದ್ರ ಮನೆಯಾಗೆ ಮಕ್ಕಳು ನೋಡ್ಕೊಂತಾರೆ ಸರ್, 4 ಮಕ್ಕಳು ನೋಡ್ಕೊತಾರೆ. ಇವ್ರ ಕೆಲಸಕ್ಕೆ ಇವ್ರು ಹೋಗ್ತಾರೆ. ನಾವೆಲ್ಲಿ ಬಂದು ಕೆಸರ ಇಳಿದ್ರೆ ಟೈಮು ಗೊತ್ತಾಗಲ್ಲ, ಊಟದ ಟೈಮು ಗೊತ್ತಾಗಲ್ಲ ಸರ್. ಬೆಳಗ್ಗೆ ಊಟ ಮಾಡಿ ಗದ್ದೆ ಇಳಿದಿರ್ತೀವಿ ಸರ್. 3 ಗಂಟೆನೂ ಹೌದು, 4 ಗಂಟೆನೂ ಹೌದು ಊಟ ಮಾಡೋದು. ಊಟ ಮಾಡ್ಕೊಂಡು ನಮ್ಮ ಮನೆಗೆ ಹೋಗ್ಲಿ 9 ಗಂಟೆಗೆ ಇರ್ತದೆ ಸರ್ ನೈಟ್. ಬೆಳಿಗ್ಗೆ ಊಟ ಮಾಡಿದ್ದು ಮಧ್ಯಾಹ್ನ ಊಟ ಸರ್, 4 ಗಂಟೆ ಬ್ರೇಕ್ ಇಲ್ಲ ಸರ್. ಸುಮ್ಮನೆ ಹೆಚ್ಚೋದು ಯಾವಾಗಲೂ ಬಗ್ಗಿನೇ ಮಾಡ್ತಿರಲ್ಲ? ಇದು ಬಗ್ಗಿನ ನೋಯ್ತೆ ಸರ್, ನೋವು ಬರುತ್ತೆ ಹಂಗೆ ಹೋಗತ್ತೆ ಸರ್. ಮತ್ತೆ ಬಡವ್ರ ಅದು ಸರ್, ಇದು 1.5 ತಿಂಗಳು ಇರುತ್ತೆ ಸರ್. 1.5 ತಿಂಗಳಿಗೆ ಸರ್ 60-70 ಸಾವಿರ ದುಡಿಬೋದು ಸರ್ ಇದ್ರೊಳಗೆ. 1.5 ತಿಂಗಳಲ್ಲಿ ಅಷ್ಟ 50 ಸಾವಿರ, 60 ಸಾವಿರ, 70 ಸಾವಿರ ಹಿಂಗೆ ಒಬ್ಬೊಬ್ರು ದುಡಿಬೋದು ಸರ್. ಅಂದ್ರೆ ಇದು ಎಕರೆ 4,000 ಗಂಟ್ಲೆ ಇರುತ್ತೆ ಸರ್. ಈಗ 2-3 ಎಕರೆ ಹಚ್ಚಿದೆ ಅಂದ್ರೂ ಒಬ್ಬೊಬ್ಬರಿಗೆ 1,000 ರೂಪಾಯಿ, 1,500 ರೂಪಾಯಿ ಬೀಳುತ್ತೆ ಸರ್ ಒಬ್ಬೊಬ್ಬರಿಗೆ. ಹಾಗೆ ಮಾತಾಡ್ಕೊಂಡು ಹೌದು ಸರ್, ಎಕರೆ ಇದು ಬ್ಯಾಚ್ ಗುತ್ತಿಗೆ 1 ಎಕರೆ 3,800. ಆಮೇಲೆ ನೀರೂರಿಗೆ ಹೋಗ್ತೀವಿ ಸರ್. ಸರ್ ಈಗ ನಾವೀಗ 2 ಎಕರೆ ಹಚ್ಚಿದ್ವಿ ಸರ್ ನಾವು. 2 ಎಕರೆ ಹಚ್ಚಿದ್ರಿ? ಇದೇ ಒಂದೇ ದಿವಸ ಸರ್. ಹ್ಞೂ ಸರ್. ಈಗ ಬಂದು ಊಟ ಮಾಡಿ ಅಗಿ ಕೀಳ್ತೇವೆ ಸರ್ ನಾವು. ಒಬ್ಬರು 50 ಸೀಟ್ ಗಂಟ್ಲೆ ಕೇಳ್ತೇವೆ, ಒಬ್ಬೊಬ್ಬರು ಜೋಡಿಯಲ್ಲಿ 1. ಇವು 2 ಸೇರಿದ್ರೆ 1 ಸರ್. ಈಗ 2 ಸೇರಿ 50 ಕೇಳ್ಬೇಕು ಸರ್. 50 ಕಿತ್ತೆ ಅಂದ್ರೆ ಎಲ್ಲ ಗದ್ದೆ ಕವರ್ ಆಗಲ್ಲ. ಇದು ತಾನೇ ಕೀಳೋದಲ್ಲ? ಇಲ್ಲ ಸರ್, ಕೀಳೋದು ಫಸ್ಟ್ ಇದು ಮಣ್ಣಾಗ ಇರುತ್ತೆ ಸರ್, ಕೆಸರಾಗ. ಇದು ಅಗಿ ಇದನ್ನ ಕೀಳ್ಬೇಕು ಸರ್ ಹಿಡ್ಕೊಂಡು. ಎಲ್ಲಿ ಇರ್ತದೆ ಇದು ಇಲ್ಲಿ ಸರ್? ಇಲ್ಲೇ ಅಂದ್ರೆ ಸರ್ ಈ ತರ ಮಡಿ ಮಾಡ್ತಾರೆ ಗದ್ದೆ. ಇದನ್ನ ಬೀಜ ಇದನ್ನ ಭತ್ತ ಇರ್ತಲ್ಲ ಸರ್, ಅದ ಭತ್ತನ ಚೆಲ್ಲಿರ್ತಾರೆ ಅದನ್ನ ನೀರೊಳಗೆ. ಅದನ್ನ ಭತ್ತ ಮೆಳಿಕೆಯಾಗಿ ಅದು ಇಷ್ಟು ಉದ್ದಾಗಿ ಒಂದು ಗೇಣಿ ಮಟ್ಟ ಆಗಿ ಮೇಲೆ ಅದನ್ನ ಹಿಡ್ಕೊಂಡು ಹಿಂಗ ಕೀಳ್ತಾರೆ ಸರ್. ಮಡಿ ಗಂಟ್ಲೆ ಹಾಕ್ತಾರೆ ಸರ್. ಕಿತ್ತು ಆಮೇಲೆ ಕಡೆಗೆ ಅದನ್ನ ಹಿಂಗ್ ಸೀಡ್ ಈಗ ಈ ಗದ್ದಿಗೆ ಒಂದು 30 ಸೀಡ್ ಆದ್ರೆ ಕವರ್ ಆಗುತ್ತೆ. ಹೌದಾ ಸರ್? ಈ ತರ ಸೀಸನ್ 12 ತಿಂಗಳು ಇರ್ತದೆ? ಇಲ್ಲ ಸರ್, 6 ತಿಂಗಳು. 6 ತಿಂಗಳು. ಇದು ಈಗ ಭತ್ತ ಬಂತಂದ್ರೆ ಸರ್, ಇದು ಭತ್ತ ಬೆಳೆಯೋದು, ಕಳೆ ತೆಗೆಯೋದು, ಆಮೇಲೆ ಇದು ಎಲ್ಲ ಒಕ್ಕಲಾದ್ಮೇಲೆ ಹುಲ್ ಮೆದೆ ಜೋಡಿಸೋದು ಮಾಡ್ತಾರೆ ಸರ್. ಆಮೇಲೆ ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ ಹಾಕೋದು. ಸರ್ ವರ್ಷಕ್ಕೆ 2 ಬೆಳೆ. ಓಕೆ, ಹಂಗಾರೆ ಒಂದು 6 ತಿಂಗಳಲ್ಲಿ ಜಗ್ ದುಡಿತೀರಿ? ದುಡಿತೀವಿ ಸರ್, 1 ಲಕ್ಷ ರೂಪಾಯಿ ಮೇಲೆ ಆಗುತ್ತೆ ಸರ್. ಇವ್ರದೇ ದೊಡ್ಡ ದುಡಿ ಮಾತಲ್ಲ. 1.5 ತಿಂಗಳು ಇರ್ತದೆ ಸರ್ ಅವ್ರದ್ದು. ವರ್ಷದಾಗ 1 ಲಕ್ಷ ದುಡಿತಾರೆ ಅಂತ ಸರ್. ಹೊರ ಖರ್ಚಾಗಿರ್ತದೆ ಸರ್. ಸರ್ ನಾವು ಸಂಘ ಪಂಗ ಮಾಡ್ಕೊಂಡಿರ್ತಾವ ಸರ್, ಸಂಘಕ್ಕಂತ ಹೋಗ್ತಿರ್ತಾವು. ಅಲ್ಲ, ಮನೆಗೆ ಖರ್ಚು ಮಾಡ್ತಿರಲ್ಲ ಮನೆಗೆ ಸರ್. ಮತ್ತೆ ನಿಂದ ಎಷ್ಟು ಬರ್ತಂಗಾರ? ನಮ್ದು ಅಕ್ಕ ಸರ್ ಸರ್, ಅವ್ರದ್ದು ಮಳೆಗಾಲದಾಗ ಆಗಲ್ಲ ಸರ್ ಬ್ಯಾಟಿ. ಮಳೆಗಾಲದಾಗ ನಮ್ ದುಡಿಮೆ ಇರುತ್ತೆ. ಆಮೇಲೆ ಬ್ಯಾಸಿಗೆ ಒಳಗೆ ಆಗುತ್ತೆ ಬ್ಯಾಟಿ ಅವ್ರದ್ದು. ಮೀನದ್ದು ಅವ ಚೆನ್ನಾಗಿ ಬೀಳ್ತದೆ ಸರ್. ಈ ಮಳೆಗಾಲದಾಗ ಗಾಳಿ ಇರ್ತೈತಲ್ರಿ, ಅಷ್ಟು ಬ್ಯಾಟಿ ಆಗಲ್ಲ. ದಿನ ಒಂದು 500-600 ರೂಪಾಯಿ ತರ್ತಾರ್ರಿ. ಮೀನಿಂದ ಸರ್, ಮೀನ್ ಹಿಡಿಯೋದು, ಅದಕ್ಕೆ ಬ್ಯಾಟಿ ಅಂತಾರ್ರಿ. ಆಮೇಲೆ ಮತ್ತೀಗ ಬ್ಯಾಸಿಗೆ ಒಳಗೆ ಅಂದ್ರೆ 1,000-1,500-2,000 ಹಿಂಗೆ ತರ್ತಾರೆ ಸರ್. ನಡೀತೆ ಸರ್ ಜೀವನ ಹಂಗೆ. ಇಬ್ಬರದು ದುಡಿಮೆ ಸಂಪ ಐತೆ ಹಂಗಾರೆ? ಸಂಪ ಐತ್ರಿ ನೋಡ್ರಿ, ನಿಮ್ ಬಯಾಗ ಬಂತ್ರಿ ಸಂಪ ಅಂತಂದೇಳಿ. ಮನೆಯಿಂದ ಬರೇ ಸಂಪ್ ಅಂತ ಕಲಿಸಿಬಿಟ್ರಿ ಅವ್ರ. ಯಾವತ್ತಾದ್ರೂ ಇವ್ರು ಅಡಿಗೆ ಮಾಡೋ ಜಾಗಕ್ಕೆ ಹೋಗಿದ್ರಿ? ಇಲ್ಲ ಸರ್, ಹೋಗಿಲ್ಲ. ಕರ್ಕೊಂಡೋಗಿಲ್ಲ ನೀನು? ಇಲ್ರಿ ಕರ್ಕೊಂಡೋಗಿಲ್ರಿ. ನಾವು ಬೆಳಿಗ್ಗೆ ಹೋಗ್ತೀವ್ರಿ, ಸಾಯಂಕಾಲ ಬರ್ತೀವ್ರಿ. ಬೆಳಿಗ್ಗೆ ಸಾಮಾನು ಕಟ್ಕೊಂಡು ಗಾಡಿಯಾಗ ಎಲ್ಲಿ ಕರ್ಕೊಂಡು ಹೋಗೋದಕ್ಕತ್ರಿ?
ನಿಮ್ಮ ನಾವು ಒಂದ ಪ್ಲೇಸ್ಗೆ ಹೋಗಲ್ಲ ಸರ್. ಇಲ್ಲಿ ಸಾಮಲಾಪುರ ಅಂತ ಹೋಗ್ಕೋ ಸರ್, ಇಲ್ಲಿ ಅರಿಬಿ ಅಂತ ಹೋಗ್ಕೋವಿ, ಇಲ್ಲಿ ಇಲ್ದಳಿ ಅಂತ ಹೋಗ್ಕೋವಿ, ಇಲ್ಲಿ ಉದ್ಗಟ್ಟಿ ಅಂತ ಹೋಗ್ಕೋವಿ, ಇಲ್ಲಿ ಕೊಂಟಮ್ಗಿ ಅಂತ ಹೋಗ್ಕೋ ಸರ್, ನೆಟ್ಟೂರು ಅಂತ ಹೋಗ್ಕೋವಿ. ಸುಮ್ ಬೇರೆ ಬೇರೆ ಕಡೆ ಅರಿಬಿ ಅಲ್ಲೆಲ್ಲ ನೇಚರ್ ಎಲ್ಲಿ ಅಲ್ಲೆಲ್ಲ ಕಡೆ ಚೆನ್ನಾಗಿರುತ್ತೆ, ನೇಚರ್ ಎಲ್ಲಿ ಚೆನ್ನಾಗಿರುತ್ತೆ ಪ್ಲೇಸ್ ಒಳಗೆ ಅಲ್ಲಿ ಹೋಗ್ತೇವೆ ಸರ್. ಓಕೆ. ಹಾಂ, ಒಂದ್ಸಲ ಇವ್ರು ಇದ್ದಲ್ಲಿ ಇದು ಎಷ್ಟು ಚಂದ ಐತಲ್ಲ, ಇಲ್ಲಿ ಬಂದು ಮಾಡ್ಬಿಡ್ರಿ, ಇವ್ರು ನೋಡ್ತಾರ. ನಾವು ಅಡಿಗೆ ಮಾಡೋದು ಅದು ಇದನ್ನ ಮಾಡೋದ್ಲೇನೆ ಗದ್ದೆ ಹಚ್ಚಿಂದಲ್ಲ ಬೇರೆ ಗದ್ದೆ ಇಳಿದಿರ್ತಾರೆ ಸರ್ ಅವ್ರು. ಹಾಂ, ಓಕೆ. ಹಾಂ, ಹಂಗಾರೆ ಖುಷಿಯಾಗಿದ್ದೀರಮ್ಮ? ಸರ್ ಖುಷಿ ಇದೆ ಓಕೆ. ಹಾಂ, ನಮ್ಮ ಚಾನಲ್ ನೋಡ್ತೀರಿ? ಯಾವ್ದು ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನಮಗೆ. ನಿನ್ನೆ ರಾತ್ರಿ ತೋರಿಸಿದ್ವಿ ಸರ್. ಇವ್ರು ಫೋನ್ ನೋಡಲ್ಲ ಸರ್ ಭಾಳ. ಸರ್ ನಮ್ದು ಇಲ್ಲಿ ಮಾಡಿ ಹೋಗ್ತಲೆ ಮನೆಗೆ ಹೋದ್ರೆ ಯಾವನ್ನೆಲ್ಲ ಸಿಕ್ಕಿತ್ತು ಅಂತತ್ರಿ. ಫೋನ್ ಭಾಳ ಯೂಸ್ ಮಾಡಲ್ಲ ಸರ್. ಫೋನ್ ಏನು ಇಟ್ಕೊಳಂಗಿಲ್ಲ ಸರ್, ಏನೋ ಹಲೋ ಬಾಯ್ ಐ ಬಾಯ್ ಅಷ್ಟೇ ಅಷ್ಟೇ, ಹಾಂ, ಮತ್ತೇನಿಲ್ಲ. ಓಕೆ. ಇಲ್ಲಿ ಸುಸ್ತಾಗಿರ್ತದೆ ಸರ್, ಮನೆಗೆ ಹೋಗಿ ಮಕ್ಕಳಿಗೆ ಊಟ ಮಾಡಿಸಿ ಅಡುಗೆ ಮಾಡಿ ಮಕ್ಕಳತ್ಲೆ 9-10 ಗಂಟೆ ಈ ಹೊಡಿತೈತಿ. ರಾತ್ರಿ ಎಲ್ಲ ಅಡುಗೆ ಮಾಡಿ ಇಟ್ಬರ್ತೀನಿ ಅಂದ್ರೆ ನಮ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಮ್ಮ ಹಂಗಾರೆ? ಬೆಳಗ್ಗೆ 5 ಸರ್, 5 ಗಂಟೆ 4 ಗಂಟೆ ಹಾಂ, ಎದ್ದು ಅಡುಗೆ ಮಾಡ್ಕೊಂಡು ನಾವು ಇಲ್ಲಿ ಬರತ್ಲೆ 6 ಗಂಟೆ ಆಗತ್ತೆ ಸರ್. ರಜಾ ಗಿಜಾ ಏನಿಲ್ಲ? ಇಲ್ಲ ಸರ್, ಹಿಂಗೆ ಹೋಗೋದು. ಹಾಂ, ಸೀಸನ್ ಅಲ್ಲ ಸರ್, ಈಗ ರಜೆ ಮಾಡಲ್ಲ ಸರ್ ಅವ್ರೆ. ಓಕೆ. ಹಾಂ, ಹಂಗೆ ಹೋಗೋದು ಸರ್. ಓಕೆ. ಹಾಂ, ಈ ಜೋಡಿ ನೋಡಿ ಏನು ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಕತ್ರಿ. ಖುಷಿ ಆಕೈತಿ? ಸೊಸಿ ಮಗ ರೀ. ಸಸಿ ಮಗ? ಹ್ಞೂನ್ರಿ. ಬೇಡವ ಮದುವೆ ಆಗದೀಗ ಅಂದೆ ಕೇಳಿದ್ರೆ ಬೇಡ ಈಗ ಆಗ್ಬಿಡ್ತಾನತ್ತಿ ಅಂದ್ರ ಅವ್ರು. ಓ, ಈಗ ಏನು ಅನ್ಸುತ್ತೆ? ಚೆನ್ನಾಗದಾರಿ, ಚೆನ್ನಾಗತ್ತಾರ. ಈಗ ಇವ್ರಂತೂ ವರ್ಲ್ಡ್ ಫೇಮಸ್, ಅವ್ರ ಬಗ್ಗೆ ಏನು ಅನ್ಸುತ್ತೆ? ಖುಷಿ ಆಕತ್ರಿ, ಮಗ ಹಿಂಗಾಗ್ಯಾನ ಅನ್ನೋದು. ಹಾಂ, ಇವನ್ ಬಗ್ಗೆ ಸ್ವಲ್ಪ ಹೆಮ್ಮೆ ಅನಿಸ್ತತ್ರಿ. ಎಲ್ಲ ಕಡೆ ಹೋಗಿದ್ರೆ ನಮ್ಗೆ ಕಿಲಾಡಿ ಕುಕ್ಕಿಂಗ್ನಾಗ ಅದಾರ ಅಂತ ಹೇಳಕ್ಕ. ಹೌದಾ? ಹ್ಞೂನ್ರಿ. ಓಕೆ. ಹಳೆ ಕೇಸ್ ಎಲ್ಲ ಗೊತ್ತು ನಿಮ್ಗೆ? ಹಳಕೆ ಅಲ್ಪ ಸ್ವಲ್ಪ ಗೊತ್ತ್ರಿ, ಪೂರಾ ಗೊತ್ತಿಲ್ಲ. ಹೆಂಗಿತ್ತು ಅವತ್ತಿನ ಪರಿಸ್ಥಿತಿ ಇವ್ರದ್ದು? ಅವಾಗಿನ ಪರಿಸ್ಥಿತಿ ಸ್ವಲ್ಪ ಕಷ್ಟ ಐತ್ರಿ. ಈಗಿನ ಪರಿಸ್ಥಿತಿ ಸ್ವಲ್ಪ ಅದ್ರಾಗ ಉತ್ತಮ ರೀ. ಉತ್ತಮ. ಹ್ಞೂನ್ರಿ. ಹಾಂ, ಅವಾಗಿನ ಪರಿಸ್ಥಿತಿ ಊಟದ ಕಷ್ಟ ಐತ್ರಿ, ಈಗಾದ್ರೂ ಕೆಲವೊಂದ್ಸತಿ ಹಂಗ ಅನಿಸ್ತತಿ. ಈಗಿನ ಲೆಕ್ಕಕ್ಕೆ ದುಡಿಮೆಗೆ ಚೆನ್ನಾಗಿ ಪರವಾಗಿಲ್ಲ ರೀ. ನಿಮಗೆ ಹ್ಞೂನ್ರಿ. ನಿಮ್ದೊಂದು ಗ್ರೂಪ್ ಇದೆ? ಗ್ರೂಪ್ ಅಂತಲ್ರಿ, ಹ್ಞೂನ್ರಿ ಗ್ರೂಪ್. ಎಲ್ಲರೂ ಎಲ್ಲಿ ಹೋದ್ರು ನೀವು ಸೇರ್ಕೊಂಡು ಹೋಗ್ತೇವ್ರಿ. ಒಂದು ಕೂಲಿ ಕೆಲ್ಸಕ್ಕಾದ್ರ ಇದಕ್ಕಾದ್ರ ಕೂಲಿ ಕೆಲಸ ಮಾಡ್ಕೊಂಡು ಒಂದು ಎಕರೆಗೆ ಇಷ್ಟು ಅಂತ ಮಾತಾಡ್ಕೊಂಡು ಹೋಗ್ತೀರಾ? ಮಾತಾಡ್ಕೊಂಡಿರ್ತೇವ್ರಿ. ಎಕರೆಗೆ ಇಷ್ಟ ನಂಗೆ. ಎಷ್ಟು ರೀ ಎಕರೆಗೆ? 2,500 3,000, ಈಗ ಜಾಸ್ತಿ ಆಗೈತ್ರಿ, 3,500 ರೂಪಾಯಿ ಆಗೈತ್ರಿ. ಎಷ್ಟು ಜನ ಇರ್ತೀರ ಅದ್ರಾಗ? ನಾವು 8 ಜನ ಇರ್ತೀವ್ರಿ, 7 ಜನ ಇರ್ತೀವಿ. ಜನ ಹೆಂಗೆ ಒಂದು ಎಕರೆ ಎಷ್ಟೊತ್ತಿಗೆ ಮುಗಿಸ್ತೀವಿ? ಎಷ್ಟು ತಾಸು ಬೇಕ್ರಿ? ತಾಸು ಗಂಟ್ಲೆ ಗೊತ್ತಿಲ್ರಿ. ಅದ ಸಾಕ್ತು ಅಂದ್ರೆ 2 ಎಕರೆ ಮುಗಿಸ್ತೀವಿ, ಸಾಗಲ್ಲ ಅಂದ್ರೆ 1 ಎಕರೆ ಮುಗಿಸ್ಕೊಂಡು ಹೋಗ್ರಿ. ಹಾಂ, ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರ್ತೀರಿ? 300 ಬರ್ತೈತಿ, 400 ಬರ್ತದೆ, 500 ಬರ್ತೈತ್ರಿ. ಅದು ಹೊಲ ಹಿಂಗೆ ಚೆನ್ನಾಗಿ ಸಾಕ್ತೈತೆ ಹಂಗೆ ಹಾಕತ್ರಿ ಕೂಲಿ. ಹಂಗಂಗೆ. ಮುಂಜಾನೆ ಎಷ್ಟು ಗಂಟೆ ಬರ್ತೀರಿ? ಬೆಳಗ್ಗೆ 7:30 ರೀ. 7:30ಗೆನಾ? ಹಾಂ, ಎಲ್ಲ ಅಡಿಗೆ ಪಡಿಗೆ ಎಲ್ಲ ಮಾಡ್ಕೊಂಡ ಬರ್ತಾವ್ರಿ. ಎಷ್ಟು ಜನ ಮಕ್ಕಳು ನಿಮ್ಗೆ? ನಮ್ಮ 3 ಜನ ರೀ. ಏನು ಓದ್ತಾರೆ? ಒಬ್ಬ 2nd ಇಯರ್ ಹೋಗಾರ, ಹಾಂ, ಒಬ್ರು 9ನೇ ಕ್ಲಾಸ್, ಒಬ್ಬನ 2ನೇ ಕ್ಲಾಸ್ ಹೋಗಾನ್ರಿ. ಹೌದಾ? ಹ್ಞೂನ್ರಿ. ಹಾಂ, ಹಾಂ, ಹಿಂಗೆ ನಡೆದಿದೆ. ಓಕೆ. ಜನಗಳಿಗೆ ಹೇಳೋದಾದರೆ ತುಂಬ ಜನ ಲವ್ ಮಾಡಿದವರು ಫೇಲ್ಯೂರ್ ಜಾಸ್ತಿ ಆಗುತ್ತೆ, ಅಥವಾ ಸಕ್ಸಸ್ ಆದವ್ರು ಕೂಡ ಏನೇನೋ ತೊಂದರೆಗಳಿದೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂತಾರೆ ಅಂದರೆ ತೊಂದರೆ ಆದರೂ ಏನಾದರೂ ಚೆನ್ನಾಗಿ ಇಬ್ಬರು ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ಜೀವನ ಅನಿಸುತ್ತೆ ಸರ್. ಏನ ಕಷ್ಟ ಬಂದ್ರೆ ಕೈ ಬಿಡಬಾರ್ದು. ನನಗೆ ಕಷ್ಟ ಐತಿ ಅಂದ್ ಕೈ ಬಿಟ್ಟು ಹೋಗ್ಬಾರ್ದು. ಕಷ್ಟ ಬಂದದ್ದು ಎದುರಿಸ್ಬೇಕು. ಎದುರಿಸ್ಬೇಕು. ಎಷ್ಟೋ ಕಷ್ಟ ಬಂದ್ರೆ ಸರ್ ನಾವು ತಾಳಿದವನು ಬಾಳೆಹಣ್ಣು ಅಂತಂದು ಹಿರಿಯರು ಗಾದೆನ ಮಾಡ್ಯಾರ ಸರ್. ಸುಳ್ಳಲ್ಲ. ತಡಿಬೇಕು. ಕಷ್ಟ ಐತೆ ಅಂದು ಇದು ಮಾಡಿ ಊರ್ಲ್ ಹಾಕ್ಯಂದು ಎಣ್ಣೆ ಕುಡಿದೆ, ಆ ರೈಲ್ವೆ ಬಿದ್ದೆ ಅಂತವೆಲ್ಲ ಮಾಡಬಾರ್ದು. ಧೈರ್ಯ ಅಂತ ನಮಗೆ ಕಷ್ಟ ಬಂದಿದೆ ಸರ್. ನಮ್ಗೆ 2-3 ವರ್ಷ ಕಷ್ಟ ಇದೆ. ನಾ ಬಿಟ್ಟಿಲ್ಲ, ನನ್ನ ಅವ್ರು ಬಿಟ್ಟಿಲ್ಲ, ಹಿಂಗೆ ಜೀವನ ಮಾಡ್ಕೊಂತ ಹೋಗ್ತೀವಿ ಸರ್. ಇದು ಒಂದು ಸೈಡ್ ಯೋಚನೆ ಆಯ್ತು. ಇನ್ನೊಂದು ಪಾಪ ತಂದೆ ತಾಯಿ ಬಹಳ ಪ್ರೀತಿಯಿಂದ ಬೆಳೆಸಿರ್ತಾರೆ. ಅದೇ ಸರ್, ಅದೇ ಸರ್, ಅವ್ರಿಗೆ ಆಸೆ ಇರುತ್ತೆ ಅದೇ ಅಲ್ವಾ? ಒಂದೇನೋ ನನ್ನ ಮಗಳ ಮದುವೆ ಹಿಂಗ್ ಮಾಡ್ಬೇಕು ಅಂತ ಇರುತ್ತೆ. ಹಿಂಗಾದ ಬಿಟ್ಟಾಗ ಅವ್ರಿಗೆ ಆಘಾತ ಆಗುತ್ತೆ ಸರ್. ಆ ಕಡೆಯಿಂದಾನು ಯೋಚನೆ ಮಾಡ್ಬೇಕಲ್ಲ. ಭಾಳ ದಿನ ಬಿಟ್ಟು ಇದು ಮಾಡ್ಬಾರ್ದು ಸರ್. ಹೋಗಿ ಮೇಲೆ ಫೋನ್ ಹಚ್ಚಿಲ್ಲಂಗೆ ಅಲ್ಲೇ ಇರ್ಬಾರ್ದು ಸರ್. ಒಂದು 3 ಅಲ್ಲ 3 ಅಲ್ಲ 4 ದಿನ, 1 ವಾರ ಅಷ್ಟೊಳಗೆ ಫೋನ್ ಹಚ್ಚಿ ಅವ್ರಿಗೆ ಇಲ್ಲ ನಾನ ಕರ್ಕೊಂಬಂದಿನಿ, ನಾ ಹಿಂಗೆ ಇದು ಮಾಡೇನಿ ಅಂತಂದು ಅವ್ರಿಗೆ ತಿಳಿಸ್ಬಿಡ್ಬೇಕು ಫೋನ್ಯಾಗ. ಹಂಗೆ ಇಲ್ಲ ಅವ್ರ ಅಪ್ಪಾಜಿ ಮುಖಾಂತರ ಒಬ್ಬರು ಯಾರು ಇದ್ದ ಇರ್ಬೇಕು ಜೊತೆಗೆ. ಅವ್ರಿಗೆ ಧೈರ್ಯ ಕೊಡಕ್ರ ಇರ್ತಾರೆ ಸರ್. ಹಾಂ ಸರ್, ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಂಜುನಾಥ್ ಅಂಬಿಗೇರ್ ಅಂತೇಳಿ. ಮಂಜುನಾಥ್ ಅಂಬಿಗೇರ್. ಅಂಬಿಗೇರ್. ಹೌದು ಸರ್. ಇದು ಅಡ್ರೆಸ್ ಚಂದ ಐತಲ್ಲ ಇದು? ಅಂಬಿಗರ್ ರೀ ಸರ್. ಅಂಬಿಗ ಅಂದ್ರೆ ಹೊಳೆಯಲ್ಲಿ ನಾವಿಕ ದೋಣಿ ದಾಟಿಸೋದು, ನಂಬಿದವ್ರನ್ನ ಹೊಳಿ ದಾಟಿಸೋ ಕೆಲಸ ಅಂಬಿಗ ಅಂದ್ರೆ. ಬಹಳ ಅದ್ಭುತ. 12ನೇ ಶತಮಾನದಲ್ಲಿ ನಿಜ ಶರಣ ಅಂಬಿಗರ ಚೌಡವ್ರ ಬಗ್ಗೆ ಕೇಳಿರ್ಬೇಕು ನೀವು. ಹೌದು. ಕೇಳಿರಲ್ಲ? ಅದೇ ವಂಶಸ್ಥರು. ಹೌದು. ಬಹಳ ಮಂದಿ ಐತೇನೆ ಇಲ್ಲಿ? ಭಾಳ ಜನ ಐತ್ರಿ. ಹೌದಾ? ಹೌದ್ರಿ. ಹೌದಾ? ಹ್ಞೂ ಸರ್. 12ನೇ ಶತಮಾನದಾಗೆ ಅವ್ರ ಕಲ್ಯಾಣದಲ್ಲಿ ಬಸವಣ್ಣರ ಸಮಕಾಲೀನವ್ರು ಅವರು. ಅವರ ಸಮಾಜದವ್ರ ಅಂತ ಹೇಳ್ಕೊಳಕ್ ನಮಗೆ ಭಾಳ ಹೆಮ್ಮೆ, ಖುಷಿ. ಅದ್ಭುತ. ಓಕೆ. ಹಾಂ ಹಾಂ ಹಾಂ.
ಮೂರನೇ ಕಿಲಾಡಿ ಕುಕ್ಕಿಂಗ್ ಬಳಗದಲ್ಲಿ ಇವರು ಒಬ್ರು. ಆಮೇಲೆ ಇವರು ಒಂದು ಸಂಘನ ಇದೆ, ಚೆನ್ನಾಗಿದ್ದಾರೆ ಅಷ್ಟರು. ಶಿವರಾಜ್ ಆಗಲಿ, ಹೊನ್ನಪ್ಪ ಆಗಲಿ, ಇವನು ಮತ್ತೆ ನಾಗರಾಜ, ಮಂಜಪ್ಪ ಒಳ್ಳೆ ಹೆಸರು ಮಾಡಿದ್ದಾರೆ ಸರ್. ಒಳ್ಳೆ ಒಂದು ಕಂಟೆಂಟ್ ಕೊಡ್ತಾರೆ, ಒಳ್ಳೆ ವಿಡಿಯೋಗಳು ಕೊಡ್ತಾರೆ, ಚೆನ್ನಾಗಿದೆ. ಕುಲಾಡಿ ಕಿಂಕ್ಗೆ ಅಂದ್ರೆ ಇವ್ರು ಎಲ್ಲಿ ಹೋದ್ರೆ ಇವ್ರನ್ನ ಗುರ್ತು ಹಿಡಿತಾರೆ. ಅವಾಗ ಇವ್ರು ಯಾರು ಅನ್ನೋದು ಎಲ್ಲಿ ಗೊತ್ತೇ ಇದ್ದಿದ್ದಿಲ್ಲ, ನಮ್ಮೂರಲ್ಲೇ ಇವ್ರು ಯಾರು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಈಗ ರಾಜ್ಯದ ಮೂಲೆಯಲ್ಲಿ ಎಲ್ಲಿ ಹೋದ್ರು ಕುಲ್ಲಾಡಿ ಕುಕ್ಕಿಂಗ್ನವ್ರು ಬಂದಾರ, ಅಣ್ಣ ಬಾರಣ ಇಲ್ಲಿ ಅಂತೇಳಿ ಮಾತಾಡ್ಸ್ತಾರೆ ಇವ್ರನ್ನ. ಇವ್ರನ್ನ ಸೆಲ್ಫಿನೂ ಕೇಳ್ತಾರೆ. ಇವ್ರಿಗೊಂದು ಏನೋ ಖುಷಿ ಅಂದ್ರ ಕಷ್ಟಪಟ್ಟು ಮೇಘ ಬಂದವ್ರಿಗೆ ಗೊತ್ತದ್ರದ್ದು ಏನಂತ. ಸ್ಟಾರ್ಟಿಂಗ್ ಇವ್ರನ್ನ ನೋಡಿ ಎಷ್ಟೋ ಮಂದಿ ಹೇಳ್ಸ್ಯಾರ, ಇವೆಲ್ಲ ಏನ್ ಮಾಡ್ತಾರೆ, ಇವರೆಲ್ಲ ಏನ್ ಆಕತಿ, ಇವ್ರ ಕಡಿದ್ದ 4 ದಿವ್ಸ ಮಾಡ್ತಾರ ಕೈ ಬಿಡ್ತಾರಂತ. ಆದ್ರೆ ಅದನ್ನೆಲ್ಲದನ್ನ ಮೆಟ್ಟಿ ನಿಂತು ಕೊನೆಗೆ ಇವ್ರೊಂದು ನಾವು ಹಿಂಗೆ ಮಾಡಿದೀವಿ ಅಂತ ತೋರಿಸಿದ್ದಾರೆ. ನಮಗೆ ತುಂಬಾ ಖುಷಿ. ನಮ್ಮ ಮಿಡ್ಲೇರಿ ಅವ್ರಂತ ತಿಳ್ಕೊಳಕ್ಕೆ. ನಾವು ಮಿಡ್ಲೇರಿ ಅವ್ರಂತ ನಾವು ಎಲ್ಲೋ ಹೇಳಿದ್ರು, ಕುಲ್ಲಾಡಿ ಕುಕ್ಕಿಂಗ್ ಐತಲ್ಲ ನಿಮ್ಮೂರಲ್ಲ ಅಂತ ಹೇಳ್ತಾರ. ಅವಾಗ ನಮ್ಗೆ ಅಡ್ಡಿ ಇಲ್ಲ, ನಮ್ಮೂರು ಒಂದು ರಾಜ್ಯ ಮಟ್ಟದಾಗಲಿ ಹೋಗಿದೆ ಅಂತೇಳಿ ಖುಷಿ ಆಗ್ತೈತಿ. ಅದ್ಭುತ ಸರ್. ಓ, ಮಳೆ ಶುರು ಆಯ್ತು, ಅದ್ಭುತ. ಪ್ರೇಮದ ಮಳೆ ಶುರು ಆಯ್ತು ನೋಡ್ರಿ. ನೀವು ಇಲ್ಲಿ ಕಾಲಿಟ್ರಿ, ಇಲ್ಲಿ ಮಳೆ ಬಂತ್ರಿ. ನೀವು ಕಾಲಿಟ್ಟ ಕಡೆ ಎಲ್ಲ ಮಳೆನೂ ಬರ್ತಾ ಇದೆ. ಭಾಳ ಖುಷಿ ಆಯ್ತಮ್ಮ ನಿಮ್ಮನ್ನ ಮಾತಾಡಿಸಿ. ಯಾಕೆಂದ್ರೆ ನನಗೊಂದು ಆಸೆ ಇತ್ತು, ನಾನು ಇವ್ರನ್ನ ಮಾತಾಡ್ಸ್ದಾಗ ಹೇಳಿದೆ ನಿಮ್ಮ ಮನೆಯವ್ರನ್ನ ಭೇಟಿ ಮಾಡೋಣ ಅಂತ ಹೇಳಿ. ಭಾಳ ಖುಷಿ ಆಯ್ತು. ಇಬ್ರು ಸದಾಕಾಲ ಹೀಗೆ ಇರ್ರಿ, ನಿಮ್ಮ ಪ್ರೀತಿ ಅಮರವಾಗ್ಲಿ. ಆಗಿದೆ ಆಲ್ರೆಡಿ, ಅದರಲ್ಲಿ ಏನಿದೆ, 4 ಮಕ್ಕಳಾಗಿದೆ. ಮುಂದೆ ಭವಿಷ್ಯ ಮುಂದೆ ಏನಿದೆಯಮ್ಮ, ಕನಸು ಏನಿದೆ? ಕನಸು ರೀ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬೇಕು. ಆಮೇಲೆ ಮನೆ ಕಟ್ಟಬೇಕಂತ ಆಸೆ ಇದೆ. ಆಮೇಲೆ ಚೆನ್ನಾಗಿ ಹಿಂಗೆ ಲೈಫ್ ಚೆನ್ನಾಗಿ ಮಾಡ್ಕೊಂತ ಹೋಗೋದು ಕನಸು. ಮನೆ ಕಟ್ಟಬೇಕಂತ ಕನಸಿದೆ ಸರ್. ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬೇಕು. ಹ್ಞೂ ಸರ್. ಏನನ್ಸುತ್ತೋ ನಿಮಗೆ? ತುಂಬಾ ಖುಷಿ ಆಗತ್ತೆ ಸರ್. ಅಲ್ವಾ? ಹಾಂ ಸರ್. ಪುಣ್ಯ ಮಾಡಿರ್ಬೇಕು ಸರ್. ಹೆಂಡತಿ ಪಡಿಬೇಕಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು ಸರ್. ಯಾಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರೋರು. ಹೌದು ಸರ್. ಇವತ್ತಿನ ದುನಿಯಾದಾಗ ಅದಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೀ ಏನ್ ದುಡ್ದಿ, ನೀ ಏನ್ ಮಾಡ್ತಿ, ಪ್ರಶ್ನೆಗಳು ಇದೇ ಬರುತ್ತೆ ಅಲ್ವಾ? ಒಬ್ರಿಗೊಬ್ರು ಟ್ಯಾಲಿ ಮಾಡುವಂಥದ್ದು. ನಿಮ್ದು ಹಂಗಲ್ಲ. ಇಲ್ಲ, ನಾನು ದುಡಿತೀನಿ, ತೊಂದರೆ ಏನಿಲ್ಲ. ನಿಂದ 2 ದಿವಸ ನಿಂತ್ಕೊಂತ ನಾನು ದುಡಿತೀನಿ, ನಂದೇನು ನಿಂತ್ಕೊಂತ ನೀವು ದುಡ್ರಿ. ಹೌದು ಸರ್. ಅಲ್ಲ, ಇದು ಜೀವನ. ಹೌದು ಸರ್. ಸೂಪರ್. ಹಾಂ ಸರ್. ಭಾಳ ಖುಷಿ ಆಯ್ತು. ಏನಂತ ಕರೀತಾರೆ ನಿಮ್ಮ ಮನೆಯವರು? ಮಾಮ ಅಂತಾರೆ. ಮಾಮ ಅಂತೀರ? ಅವ್ರ ಮಾಮ, ಅವ್ರಿಗೆ ಮಾಮ ಅಂತೀನಿ, ಅವ್ರ ಜ್ಯೋತಿ ಅಂತ ಕರೀತಾರೆ. ಹೌದಾ? ಹೌದಾ? ಮಾಮ ಅಂತಾರೆ. ಅದು ಮನೆಗೆ ಇಲ್ಲ ಸರ್, ನಮ್ಮ ಹಳ್ಳಿ ಒಳಗೇನೆ ಮಾಮ ಅಂತಾರೆ ಸರ್. ಅನ್ನೋರು ಭಾಳ ಮಾಮನೇ ಅನ್ನೋದು. ರೀ ಅನ್ನಂಗಿಲ್ಲ ಭಾಳ ಸರ್. ಅನ್ನಂಗಿಲ್ಲ, ಮಾಮನೇ ಅನ್ನೋ ಸರ್. ಓ, ಇಲ್ಲೆಲ್ಲ ಗಂಡಂದ್ರಿಗೆ ಮಾಮನೇ ಅನ್ನೋ ಸರ್. ಮಾವನಿಗೆ ಮಾವ, ಗಂಡನಿಗೆ ಮಾಮ. ಓಕೆ. ಇಲ್ಲಿ ಒಂಥರ ಚೆನ್ನಾಗಿ ಸರ್. ಹಳ್ಳಿ ಮಾತಂದ್ರೆ ಭಾಳ ಚಂದ. ಆಮೇಲೆ ಹೋಗ ಬಾರ ಹಂಗೆ ಸರ್. ಭಾಳ ಚಂದ ಇದೀರಪ್ಪ. ನಿಮ್ಮ ಆಶೀರ್ವಾದ ಸರ್ ಹಿಂಗೆ ಇದ್ರೆ ದೇವರ ಆಶೀರ್ವಾದ. ಅದೇ ಸರ್. ದೃಷ್ಟಿ ಬೀಳೋದ ಹೆಂಗಿರ್ಲಿ, ಮನೆಗೆ ಹೋಗಿ ದೃಷ್ಟಿ ತೆಗಿಸ್ಕೊಡ್ರಿ. ಇಬ್ರು ನೋಡಿದ್ರೆ ದೃಷ್ಟಿನ ಬೀಳದೇ ಇರಲಿ. ಈ ಜೋಡಿ ಚಂದ ಇರಲಿ ಯಾವಾಗಲೂ. ಖುಷಿ ಆಯ್ತಮ್ಮ ಮಾತಾಡಿಸಿ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೆ. ಮಳೆ ಬರಂಗಿದೆ, ಇನ್ನೂ ಮಾತಾಡೋನಿದ್ದೆ. ಸ್ವಲ್ಪ ಮಾಡಿ ನಿಮ್ಮದು ಕೆಲಸ